ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿ ಕನಕಾಚಲರೇ. ಒಂದು ಕ್ಲಿಷ್ಟಕರವಾದ ಸಮಸ್ಯೆಯ ಪರಿಹಾರಕ್ಕೆ ನಿಮ್ಮಿಂದ ಸಲಹೆ ಬೇಕಾಗಿದೆ. ಗುರುಗಳು ಕ್ಷಮಿಸಬೇಕು. ಇವರು ವೇಷಭೂಷಣ ನೋಡ್ತಾ ಇದ್ರೆ ಇವರು ಸಮಸ್ಯೆಯನ್ನು ಬಗೆಹರಿಸ್ತಾರೋ ಇಲ್ವೋ ಅನ್ನೋ ಅನುಮಾನ ಮೂಡ್ತಾ ಇದೆ. ವೇಷ ಜ್ಞಾನಕ್ಕೆ ಭೂಷಣ ಎಂದು ಯಾವ ಸಂಹಿತೆಯೂ ಹೇಳಿಲ್ಲ ಅಲ್ವೇ ಯೋಗೇಂದ್ರಾಚಾರ್ಯರೇ? ಯೋಗೇಂದ್ರಾಚಾರ್ಯರೇ, ಗುರುಗಳೇ, ಸಮಸ್ಯೆ ಏನು ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಲ್ವೇ? ಅರ್ಥ ಆಗಿದೆ ಗುರುಗಳೇ, ಅರ್ಥ ಆಗಿದೆ. ಕನಕಾಚಲರಿಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಸಾಲವನ್ನು ಪಡೆದಿದ್ದು ದ್ವಾರಕಾನಾಥರ ಮುತ್ತಾತ. ಬರಗಾಲವಾಗಿದ್ದರಿಂದ ಸಾಲ ತೀರ್ಸೋದಕ್ಕಾಗ್ದಲೇ ಮುತ್ತಾತ, ತಾತ ಮತ್ತು ಇವ್ರ ತಂದೆ 3 ಜನರು ಸಾಲವಾಗಿದ್ದಾರೆ. ಇದ್ರ ಬಗ್ಗೆ ಸಂತಾಪ ಇದೆ. ಸತ್ತೋರ ಬಗ್ಗೆ ಸಂತಾಪ ಸೂಚಿಸ್ತೆ ಮತ್ತೆ ಸಂತೋಷ ಸೂಚಿಸೋಕ್ಕಾಗತ್ತೆಯೇ? ಪೀಠಿಕೆ ಬಿಟ್ಟು ಆ ಸಮಸ್ಯೆಗೊಂದು ಪರಿಹಾರ ಹೇಳಿ. ಗೊತ್ತಿದ್ರೆ ಅಲ್ವೇ ಹೇಳೋಕೆ? ಎಲೆ ಮುಂದೆ ಕೂರಕ್ಕೆ ಬಂದವ್ರನ್ನ ತರ್ಕಕ್ಕೆ ಕೂರಿಸಿದ್ರೆ ಹೀಗೆ ಆಗೋದು. ಕೂರ್ಸಿಲ್ಲ, ನಿಲ್ಲಿಸಿದ್ದಾರೆ. ದ್ವಾರಕಾನಾಥ, ನಿಮ್ಮ ಮುತ್ತಾತನವರು ಇವರಿಂದ ಸಾಲ ತಗೊಂಡಿದ್ದ ವಿಷಯ ನಿಮಗೆ ತಿಳಿದಿದೆಯೇ? ತಿಳಿದಿದೆ ಸ್ವಾಮಿ. ಅವರು ಇದ್ದಷ್ಟು ಕಾಲ ನೀವು ಅವರೊಟ್ಟಿಗೆ ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಭಾಗಿಯಾಗಿದ್ರಿ ಅಲ್ವೇ? ಓ ಹೌದೌದು, ಅವ್ರು ತೀರ್ಕೊಂಡು ಇನ್ನು 3 ವರ್ಷಗಳಾಗಿರೋದು. ಅವ್ರು ತೆಗೆದುಕೊಂಡ ಸಾಲವನ್ನ ಸ್ವಂತಕ್ಕೆ ಮಾತ್ರ ಉಪಯೋಗಿಸ್ಕೊಂಡ್ರಾ ಅಥವಾ ಮನೆಗೂ ಬಳಸ್ಕೊಂಡ್ರಾ? ಮನೆಗೂ ಬಳಸಿದ್ರು. ಆ ಮನೇಲಿ ನೀವು ಇದ್ರಾ? ಇದೀನಿ, ಇರ್ತೀನಿ. ಅವರ ಸ್ಥಿರ ಚರ ಆಸ್ತಿಗಳಿಗೆಲ್ಲ ನೀವೊಬ್ಬರೇ ವಾರಸ್ದಾರರು ಅಲ್ವೇ? ಅದ್ರಲ್ಲಿ ಏನು ಸ್ವಾಮಿ ಅನುಮಾನ? ಆಚಾರ್ಯರೇ, ಅದ್ರಲ್ಲೇನು ಅನುಮಾನ ಕನಕಾಚಲರೇ? ಇರೋ ನೀವನೊಬ್ಬನೇ, ಅಂದಮೇಲೆ ವಾರಸುದಾರ ಇವನೇ ಅಲ್ವೇ? ಹಾಗಿದ್ಮೇಲೆ ಅವರ ಸಾಲಕ್ಕೂ ಇವರೇ ಬಾಧ್ಯರು ಅನ್ನೋದು ನಿಸ್ಸಂಶಯ. ಹಾಗಾದ್ರೆ ಪೌತ್ರೇಹಿ ಅಂತ ಹೇಳಿರೋ ನ್ಯಾಯ ಸಂಹಿತೆನೇ ಸುಳ್ಳ? ನ್ಯಾಯ ಸಂಹಿತೆ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಪ್ರಕಾರ ಮರಿ ಮೊಮ್ಮಗನಿಗೆ ಮುತ್ತಾತನ ಸಾಲ ಬರೋದಿಲ್ಲ. ಆದ್ರೆ ಏನ್ರಿ ಆದ್ರೆ? ನ್ಯಾಯ ಸಂಹಿತೆಗಿಂತ ದೊಡ್ಡದು ಮಾನವ ಸಂಹಿತೆ. ಜಾಯಮಾನೋ ತ್ರೈಋಣ ಅಂದ್ರೆ ದೇವಋಣ, ಋಷಿ ಋಣ, ಪಿತೃಋಣಗಳನ್ನ ಎಂದಿಗೂ ಉಳಿಸ್ಕೋಬಾರ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆ ಋಣಗಳನ್ನು ತೀರಿಸ್ತಲೇ ಇದ್ರೆ ಪಿತೃಗಳಿಗೂ ಮೋಕ್ಷವಿಲ್ಲ, ವಾರಸದಾರನಿಗೂ ಮೋಕ್ಷವಿಲ್ಲ. ಋಣ ಮೋಕ್ಷ ಎಲ್ಲಕ್ಕಿಂತಲೂ ದೊಡ್ಡದು ಮಾನವೀಯತೆ. ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ನೀವು ಇವ್ರ ಸಾಲನ ತೀರಿಸಲೇಬೇಕು. ನಿಮಗೆ ಅದು ಹೊರೆ ಆದ್ರೆ ಕಂತಿನ ರೂಪದಲ್ಲಾದರೂ ತೀರಿಸಬಹುದು. ಕ್ಷಮಿಸ್ಬೇಕು ಸ್ವಾಮಿ, ನೀವು ಹೇಳಿದ್ದೆಲ್ಲವೂ ಸತ್ಯ. ನಾನು ನಮ್ಮ ಮುತ್ತಾತನ ಕೈ ತುತ್ತಿಂದು ಬೆಳೆದಿರೋನು. ಅವರ ಋಣ ತೀರಿಸೋದು ನನ್ನ ಹೊಣೆ ಅನ್ನೋದನ್ನ ನೀವು ಅರ್ಥ ಮಾಡಿಸಿದ್ರಿ. ನೀವು ಹೇಳ್ದಾಗೆ ಇವ್ರ ಸಾಲನ ನಾನು ಆದಷ್ಟು ಬೇಗ ತೀರಿಸ್ತೀನಿ. ನಿಮ್ಮ ತರ್ಕ ಶಾಸ್ತ್ರಬದ್ಧವಾಗಿದೆ.
ಎಷ್ಟೇ ಆಗಲಿ ತರ್ಕಶಾಸ್ತ್ರ ಪಾರಂಗತರಾದ ಶ್ರೀಪಾದರಾಜರ ಗರಡಿಯಲ್ಲಿ ಪಳಗಿದವರಲ್ಲವೇ? ಸಾಕ್ಷಾತ್ ವ್ಯಾಸರಾಯರೇ ಬಂದು ತೀರ್ಪು ಕೊಟ್ಟಂತಾಯ್ತು. ನಿಮ್ಮ ಈ ತೀರ್ಪನ್ನು ನಾವು ಶ್ಲಾಘಿಸುತ್ತೇವೆ. ಅಪ್ಪ, ನಾವು ನಿಜವಾಗ್ಲೂ ಈ ಮಠ ಬಿಟ್ಟು ಬೇರೆ ಊರಿಗೆ ಹೋಗ್ತೀವಾ? ಹೌದಪ್ಪ. ಯಾಕೆ ಹೀಗೆ ಒಗಟಾಗಿ ಮಾತಾಡ್ತಿದ್ದೀರಿ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಲಕ್ಷ್ಮಿ, ಗುರುಗಳು ನನಗೊಂದು ಜವಾಬ್ದಾರಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಬಹುಶಃ ವಿಜೇಂದ್ರ ಗುರುಗಳ ಜೊತೆ ನಾವು ಇವತ್ತೇ ಹೋಗ್ಬೇಕಾಗಬಹುದು. ತಪ್ಪು ತಿಳಿಬೇಡಿ. ಎಲ್ಲಿಗೆ ಹೊರಡ್ಬೇಕು ಅಂತೇನಾದ್ರು? ಲಕ್ಷ್ಮಿ, ನಾನದನ್ನೆಲ್ಲ ಗುರುಗಳ ಹತ್ರ ಕೇಳಕ್ಕಾಗತ್ತೆಯೇ? ಅವರು ದೊಡ್ಡ ಮನ್ಸು ಮಾಡಿದ್ದಾರೆ. ನಿಮ್ಗೊಂದು ನೆಲೆ ಕಲ್ಪಿಸ್ಬೇಕು ಅನ್ನೋ ತೀರ್ಮಾನ ಮಾಡಿದೀವಿ ಅಂತ ಅಷ್ಟೇ ನನಗೆ ಹೇಳಿರೋದಮ್ಮ. ಆಗ ಸದ್ಯ ಗುರುಗಳ ಕೃಪಾ ದೃಷ್ಟಿ ನಮ್ಮ ಮೇಲ್ ಬಿದ್ದಿರೋದು ನಮ್ಮ ಪುಣ್ಯ. ಇಷ್ಟು ದಿನ ನಿರಾಶ್ರಿತರು ಅನ್ನೋ ಹಣೆ ಪಟ್ಟಿ ಇತ್ತು. ಈಗ ನಮಗೆ ಅಂತ ಒಂದ್ ನೆಲೆ ಸಿಕ್ಕಿದ್ರೆ ಗುರುಗಳ ಹೆಸರು ಹೇಳ್ಕೊಂಡು ದಿನ ದೀಪ ಹಚ್ಚಬಹುದು. ಹೌದು ಲಕ್ಷ್ಮಿ. ಪಾಪ ಸೀತಾ ಮಂಕಾಗಿದ್ದಾಳೆ. ಸ್ಥಳ ಬದಲಾವಣೆ ಆಯ್ತು ಅಂತಂದ್ರೆ ಅವಳು ಮಾನಸಿಕವಾಗಿ ದೈಹಿಕವಾಗಿ ಚೇತರಿಸ್ಕೋಬಹುದು. ಅಲ್ಲೂ ಕೂಡ ಹಂಪಿ ತರ ಗುಡ್ಡ, ನದಿ, ಬೆಟ್ಟ, ದೇವಸ್ಥಾನಗಳೆಲ್ಲ ಇರತ್ತಾ? ಇರತ್ತೆ ಗಂಧ. ಅಪ್ಪ, ಅಲ್ಲಿ ಸುಟ್ಟ ಗಂಧದ ವಾಸನೆ ಬರಲ್ಲ ತಾನೆ? ಶ್ರೀಹರಿ, ವಿಜಯೇಂದ್ರರು ನಿಮ್ಮೊಂದಿಗೆ ಬಂದು ನಿಮ್ಮ ಜವಾಬ್ದಾರಿ ಏನು ಅನ್ನುವುದನ್ನು ಅಲ್ಲಿಯೇ ತಿಳಿಸುತ್ತಾರೆ. ತಾವಿನ್ನು ನಿಶ್ಚಿಂತೆಯಿಂದ ಹೊರಡಬಹುದು. ತಮ್ಮ ಆಜ್ಞೆಯೇ ನಮಗೆ ಆಶೀರ್ವಾದ. ದಿಕ್ಕೆಟ್ಟು ಬಂದ ನಮಗೆ ಅನ್ನ, ಆಶ್ರಯ, ಶುಶ್ರೂಷೆಯ ಜೊತೆಗೆ ಗೌರವವನ್ನ ನೀಡಿದ್ದೀರಿ. ತಮ್ಮ ಅಪ್ಪಣೆಯನ್ನ ಪ್ರಸಾದವಂತ ಸ್ವೀಕರಿಸ್ತೀವಿ. ಬೇಡಲು ನೀವ್ಯಾರು, ನೀಡಲು ನಾನ್ಯಾರು? ಎಲ್ಲವೂ ಮೂಲರಾಮನ ಇಚ್ಛೆಯಂತೆಯೇ ನಡೆಯುತ್ತದೆ. ತಾವಿನ್ನು ಹೊರಡಿ. ನಿಮ್ಮ ಮಗ ತಿಮ್ಮಣ್ಣ ನಮ್ಮ ಬಳಿಯೇ ಇರಬೇಕು.